ಎಸ್, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಕಾರು ಅಪಘಾತವಾಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹಾಸನ ಸಮಾವೇಶಕ್ಕೆ ಹೋಗ್ತಾ ಇದ್ರು, ಆ ಸಂದರ್ಭ ಕಾರು ಅಪಘಾತವಾಗಿದೆ. ಕೆಎಚ್ ಮುನಿಯಪ್ಪ ಅವರು ಕಾರು ಅಪಘಾತಕ್ಕೀಡಾಗಿರೋದು ಗೊತ್ತಾಗ್ತಾ ಇದೆ. ಸಮಾವೇಶಕ್ಕೆ ಅಂತ ಹೋಗ್ತಾ ಇದ್ರು. ಇವತ್ತಿನ ದಿನ ಸಾಕಷ್ಟು ಜನ ಸಚಿವರುಗಳು ತೆರಳುತ್ತಾ ಇದ್ರು. ಹಾಗೆ ಕೆಎಚ್ ಮುನಿಯಪ್ಪ ಅವರು ಕೂಡ ಹೋಗ್ತಾ ಇದ್ದಂತ ಸಂದರ್ಭ ಮಾರ್ಗ ಮಧ್ಯೆ ಕಾರು ಅಪಘಾತವಾಗಿದೆ. ಸಮಾವೇಶಕ್ಕೆ ಹೋಗ್ತಾ ಇದ್ದಂತ ಸಂದರ್ಭ ಕಾರು ಅಪಘಾತ ಆಗಿರೋದು ಗೊತ್ತಾಗ್ತಾ ಇದೆ. ಏನಾಗಿದೆ, ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ, ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕಾರು ಅಪಘಾತವಾದಂತ ದೃಶ್ಯ. ಎಸ್ಕಾಟ್ ವಾಹನಗಳು ಕೂಡ ಇದಾವೆ, ನಾವು ದೃಶ್ಯದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಮುನಿಯಪ್ಪ ಅವರ ಕಾರ್ ಇದು. ಹೆಚ್ಚಿನ ಅನಾಹುತ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಮುಂದ್ಗಡೆ ಸ್ವಲ್ಪ ಬಾನೆಟ್ ಜಡ್ಜ್ ಇದೆ. ಬಟ್ ಇನ್ನಷ್ಟೇ ಕೆಎಚ್ ಮುನಿಯಪ್ಪ ಅವರ ಸ್ಥಿತಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಈಗ ಬೇಕು. ಬಟ್ ಸ್ಟಿಲ್ ಈಗ ಗೊತ್ತಾಗ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಆಹಾರ ಸಚಿವ ಮುನಿಯಪ್ಪ ಅವರು ಹೊರಟಿದ್ರು ಹಾಸನದ ಸಮಾವೇಶಕ್ಕೆ. ಎಲ್ಲ ನಾಯಕರುಗಳು, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬೈ ರೋಡೇ ಟ್ರಾವೆಲ್ ಮಾಡ್ತಾ ಇದ್ರು ಕೆಎಚ್ ಮುನಿಯಪ್ಪ ಅವರು. ಈ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಆಕ್ಸಿಡೆಂಟ್ ಇದು. ಸೊ ಈಗಾಗಲೇ ಸಮಾವೇಶಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗಿರ್ಬೋದು. ಸಾಕಷ್ಟು ಜನ ಜೊತೆಯಾಗಿದ್ರು. ಇದಾಗ್ಲೇ ಕೆಲವರು ನಾವು ಅವಾಗ್ಲೇ ನೋಡ್ದಾಗೆ ಕಾಪ್ಟರ್ ಮೂಲಕವಾಗಿ ತೆರಳುವಂತ ಸಚಿವರು ಬಹಳಷ್ಟು ಜನ ಇದ್ದಾರೆ. ಆಮೇಲೆ ಬೈ ರೋಡ್ ಕೂಡ ಹೋಗ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪ ಅವರು ಈ ರೀತಿಯಾಗಿ ಹೋಗ್ಬೇಕಾದ್ರೆ ಹೀಗೆ ಆಕ್ಸಿಡೆಂಟ್ ಆಗಿದೆ. ಆ ನಂತರದಲ್ಲಿ ಸಮಾವೇಶಕ್ಕೆ ಹೋಗ್ಲೇಬೇಕು. ಬಹುಶಃ ಅಂತ ಮೇಜರ್ ಯಾವುದೇ ರೀತಿಯಾದಂತ ಇಂಜುರಿ ಆಗಿರಲ್ಲ. ಹಾಗಾಗಿ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಹಾಸನದ ಸಮಾವೇಶಕ್ಕೆ ತಲುಪಿದ್ದಾರೆ ಅನ್ನುವಂತ ಸುದ್ದಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇಲ್ಲಿ ಯಾವುದೇ ರೀತಿಯಾದಂತ ಅಂತ ಅನಾಹುತಗಳು ಆಗಿಲ್ಲ ಅಂತ. ಸ್ವಲ್ಪ ಮಟ್ಟಿಗೆ ಕಾರ್ ಡ್ಯಾಮೇಜ್ ಆಗಿದೆ, ಗಮನಿಸ್ತಾ ಇದೀವಿ ನಾವು ದೃಶ್ಯದಲ್ಲಿ. ಎಸ್, ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಮಂಜುನಾಥ್, ಮುನಿಯಪ್ಪ ಅವರು ಈಗ ಬಂದಿದ್ದಾರೆ ಅನ್ಸುತ್ತೆ ಸಮಾವೇಶಕ್ಕೆ. ಸೊ ಏನಾಗಿದ್ದು ಆಕ್ಸಿಡೆಂಟ್? ಇಲ್ಲಿ ಏನು ಶಾಂತಿಗ್ರಾಮ ಟೋಲ್ ಬಳಿ ಆದಂತಹ ಒಂದು ಆಕ್ಸಿಡೆಂಟ್, ಬಹುಶಃ ಅಷ್ಟೊಂದು ಸೀರಿಯಸ್ ಇಂಜುರಿ ಏನಿಲ್ಲ ಅನ್ಸುತ್ತೆ. ಏನ್ ಮಾಹಿತಿ ಸಿಗ್ತಾ ಇದೆ? ಹೇಗಿದ್ದಾರೆ ಮುನಿಯಪ್ಪ ಅವರೀಗ? ರೇವಣ್ಣ, ಹಾಸನದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶಕ್ಕೆ ಸಾಕಷ್ಟು ಸಚಿವರು ಆಗಮಿಸಿದ್ದಾರೆ. ಹಾಗೆ ಮುನಿಯಪ್ಪ ಅವರು ಕೂಡ ಆಗಮಿಸ್ತಕ್ಕಂಥ ಸಂದರ್ಭದಲ್ಲಿ ಹಾಸನದಿಂದ 15 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಶಾಂತಿಗ್ರಾಮ ಇದೆ. ಆ ಶಾಂತಿಗ್ರಾಮ ಬಳಿ ಟೋಲ್ ಇದೆ. ಆ ಟೋಲ್ ಬಳಿ ಸಚಿವರು ಬರ್ತಿದ್ದಾಗ ಅವರ ಕಾರಿನ ಹಿಂಬದಿಗೆ ಅವರ ಹಿಂದೆನೆ ಬರ್ತಿದ್ದಂತ ಒಂದು ಕಾರು ಇನ್ನೊಂದು ಕಾರು ಡಿಕ್ಕಿ ಆಗಿದೆ. ಅದರಿಂದಾಗಿ ಎರಡು ಕಾರುಗಳು ಕೂಡ ಜಖಮಾಗಿದೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗಾಯಗಳಾಗಿಲ್ಲ. ಈಗಷ್ಟೇ ವೇದಿಕೆಗೆ ಮುನಿಯಪ್ಪ ಅವರು ಆಗಮಿಸಿದರೆ. ಸೊ ಹಾಗಾಗಿ ಸ್ಥಳದಲ್ಲಿ ಯಾರಿಗೂ ಕೂಡ ಪೆಟ್ಟಾಗಿಲ್ಲ. ಆದ್ರೆ ಆ ಟೋಲ್ ಬಳಿ ಸಾಗಿದಾಗಲೇ ಸಾಕಷ್ಟು ಹಂಪ್ಗಳಿದ್ವು. ಹಂಪ್ ಬಳಿ ನಿಧಾನವಾಗಿ ಬರ್ತಿರತಕ್ಕ ಸಂದರ್ಭದಲ್ಲಿ ಒಂದು ಕಾರಿಗೆ ಮತ್ತೊಂದು ಕಾರ್ ಹಿಂಬದಿಯಿಂದ ಡಿಕ್ಕಿ ಆಗಿದ್ದ ಹಿನ್ನೆಲೆಯಲ್ಲಿ ಸಣ್ಣ ಪ್ರಮಾಣದ ಅಪಘಾತ ಆಗಿದೆ. ಯಾರು ಕೂಡ ಗಾಯಗಳಾಗಿಲ್ಲ. ರೇಮನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಎಸ್, ನೋಡಿ, ಇದೀಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಕೆಎಚ್ ಮುನಿಯಪ್ಪ ಅವರು ಹಾಸನದ ಜನಕಲ್ಯಾಣ ಸಮಾವೇಶಕ್ಕೆ ಇದಾಗಲೇ ತಲುಪಿದ್ದಾರೆ. ಆ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವಾಗಲೂ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಕ್ಲಾರಿಫಿಕೇಶನ್ ಕೊಟ್ಟರು. ಅಂತ ಮೇಜರ್ ಇಂಜುರಿ ಏನು ಆಗಿಲ್ಲ, ವೆಹಿಕಲ್ ಸ್ವಲ್ಪ ಜಜ್ಜಿ ಹೋಗಿದೆ ಅಂತ ಅದನ್ನ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅದನ್ನ ಹೊರತಾಗಿ ಯಾವುದೇ ರೀತಿಯಾದಂತ ಅವಘಡ ಸಂಭವಿಸಿಲ್ಲ ಈ ಒಂದು ಆಕ್ಸಿಡೆಂಟ್ ನಲ್ಲಿ. ಇದಾಗಲೇ ಕೆಎಚ್ ಮುನಿಯಪ್ಪ ಅವರು ಸಮಾವೇಶಕ್ಕೆ ಬಂದಿದ್ದಾರೆ. ಕೇವಲ ಅಭಿಮಾನಿಗಳು ಮಾತ್ರ ಅಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಸಚಿವರು, ಶಾಸಕರ ದಂಡೇ ಬರ್ತಾ ಇದೆ. ಹೇಳಿ ಕೇಳಿ ಬಹಳ ದೊಡ್ಡ ಮಟ್ಟದ ಒಂದು ಶಕ್ತಿಯನ್ನೇ ಕೊಟ್ಟಿದ್ದಾರೆ ಜನ. 136 ಶಾಸಕರು. ಇವತ್ತಿನ ದಿನ ಎಷ್ಟು ಜನ ಈ ಸಮಾವೇಶದಲ್ಲಿ ಇರ್ತಾರೆ ಅನ್ನುವಂತ ಅಪ್ಡೇಟ್ಸ್ ಅನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಇದಾಗ್ಲೇ ಅಲ್ಲಿ ಏನ್ ಆಸನದ ವ್ಯವಸ್ಥೆಯನ್ನ ಮಾಡಿದ್ರು ಅದೆಲ್ಲವೂ ಕೂಡ ಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಸಾವಿರಕ್ಕೂ ಹೆಚ್ಚು ಜನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ. ಅಷ್ಟು ಜನ ಕೂಡ ಬಂದಿದ್ದಾರೆ. ಇದಾಗ್ಲೇ ನಾವು ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಆರಂಭದಲ್ಲೇ ಕೂಡ ಜನ ಬಂದಿದ್ರು, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಇನ್ನೇನು ಘಟಾನುಘಟಿ ನಾಯಕರು ಬಂದಾದ ನಂತರದಲ್ಲಿ ಅಬ್ಬರದ ಭಾಷಣ ಕೂಡ ಇರುತ್ತೆ. ಇದುವರೆಗೆ ಇದ್ದಂತ ಟೀಕೆ ಟಿಪ್ಪಣಿಗಳಿಗೆ ಅಲ್ಲಿ ಉತ್ತರವನ್ನ ಕೊಡೋ ಕೆಲಸನೂ ಆಗುತ್ತೆ ಇವತ್ತಿನ ದಿನ. ಕೆಎಚ್ ಮುನಿಯಪ್ಪ ಅವರು, ರಾಜಣ್ಣ ಅವರು ವೇದಿಕೆ ಮೇಲೆ ಕೂತಿರುವಂತದನ್ನ ನೋಡ್ತಾ ಇದ್ವಿ. ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ರು ಬೇರೆ ಕಾರಣದಿಂದ. ಈಗಾಗಲೇ ಮುನಿಯಪ್ಪ ಅವರು ಸಮಾವೇಶಕ್ಕೆ ಆಗಮಿಸಿದ್ದಾರೆ.